ವಿಸ್ತಾರ ಪೋಲಿಂಗ್ ಬೂತ್ ಕ್ಯಾಂಪೇನ್ಗೆ ಗುಡ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಮತ ಜಾಗೃತಿ ಅಭಿಯಾನಕ್ಕೆ ರಾಜ್ಯದಾದ್ಯಂತ ಜನ ಬೆಂಬಲ ವ್ಯಕ್ತವಾಗ್ತಾ ಇರುವಂತದ್ದು. ಇಂದು ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಜನರು ವೋಟಿಂಗ್ ಮಾಡ್ತಾ ಇದ್ದಾರೆ. ಬೆಳಗ್ಗೆ 9ರಿಂದ ಮಧ್ಯಾಹ್ನ 1 ಗಂಟೆಯವರೆಗೂ ಕೂಡ ತುಮಕೂರು ಕ್ಷೇತ್ರಕ್ಕೆ ಮತದಾನ ನೀವು ಮಾಡಬಹುದು. ನೀವು ತುಮಕೂರು ಕ್ಷೇತ್ರದ ಮತದಾರರಾಗಿದ್ದರೆ ಕರೆ ಮಾಡಿ ಫೋನ್ ಮಾಡಬೇಕಾಗಿರುವಂತಹ ಸಂಖ್ಯೆ ಹೀಗಿದೆ: 08069554488. ವಿಸ್ತಾರ ಪೊಲಿಟಿಕಲ್ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿ ನೀವು ಮಾತನಾಡಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು. ಇನ್ನು ಪೋಲಿಂಗ್ ಬೂತ್ನಲ್ಲಿ ಯಾವ ರೀತಿಯಾಗಿ ತುಮಕೂರು ಕ್ಷೇತ್ರದ ಮಹಾಜನತೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋ ಕುರಿತಾಗಿ ನನ್ನ ಸಹೋದ್ಯೋಗಿ ಪ್ರತಿಭಾ ಅವರು ಈ ಕುರಿತಾಗಿ ಡೀಟೇಲ್ಸ್ನ ಕೊಡ್ತಾ ಹೋಗ್ತಾರೆ. ಪ್ರತಿಭಾ, ಓವರ್ ಟು ಯು. ಶ್ವೇತಾ, ಒಂದು ಕಡೆ 13ನೇ ಕ್ಷೇತ್ರ ಇವತ್ತು ತುಮಕೂರು ಲೋಕಸಭಾ ಕ್ಷೇತ್ರದ ಮತದಾನವನ್ನ ಜನ ಕರೆ ಮಾಡಿ ವೋಟ್ ಮಾಡೋದ್ರ ಮೂಲಕ ಮಾಡ್ತಾ ಇದ್ದಾರೆ. ನಮ್ಮ ಪೋಲಿಂಗ್ ಬೂತ್ಗೆ ಇವತ್ತು 7ನೇ ದಿನ ಆದ್ರೂ ಕೂಡ ಎಷ್ಟು ಒಳ್ಳೆ ರೀತಿಯಲ್ಲಿ ಜನ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಅಂತ ಅವ್ರು ಮಾಡ್ತಿರುವ ಕರೆಯ ಮೂಲಕ ನಾವು ಗಮನಿಸ್ತಾ ಹೋಗಬಹುದು. ಸೊ ಮಾರ್ಚ್ 11ನೇ ತಾರೀಕಿನಿಂದ ಆರಂಭ ಆಗಿರುವಂತಹ ವಿಸ್ತಾರ ನ್ಯೂಸ್ ನ ಪೊಲಿಟಿಕಲ್ ಕಂಟ್ರೋಲ್ ರೂಮ್ಗೆ ಜನ ನಾ ಮುಂದು ತಾ ಮುಂದು ಒಂದು ಕರೆ ಮಾಡ್ತಾ ಇದ್ದಾರೆ. ನೀವಿಲ್ಲಿ ಗಮನಿಸ್ತಾ ಇರಬಹುದು, ಕೇಳಿಸ್ತಾ ಇದೆ ಅಂತ ಭಾವಿಸ್ತೀನಿ ನಾನು. ಸಾಕಷ್ಟು ಸಂಖ್ಯೆಯಲ್ಲಿ ಕರೆ ಮಾಡ್ತಾ ಇದ್ದಾರೆ. ಏಕಕಾಲಕ್ಕೆ ನಮ್ಮ ಸಹೋದ್ಯೋಗಿಗಳು ಕೂಡ 2 ಕಾಲ್ಗಳನ್ನ ಸ್ವೀಕರಿಸ್ತಾ ಇದ್ದಾರೆ. ಯಾಕಂದ್ರೆ ಕಾಲ್ ಫ್ಲೋ ಅಷ್ಟರ ಮಟ್ಟಿಗೆ ಜಾಸ್ತಿ ಇದೆ. ಒಂದು ಕಡೆ ಇವತ್ತು ತುಮಕೂರು ಲೋಕಸಭಾ ಕ್ಷೇತ್ರದ ಮತದಾರರು ಆ ಕ್ಷೇತ್ರದ ಯಾರನ್ನ ಸಂಸದನಾಗಿ ಆಯ್ಕೆ ಮಾಡಬೇಕು ಅನ್ನೋದನ್ನ ಅವರು ಕಾಲ್ ಮಾಡಿ ವೋಟ್ ಮಾಡ್ತಾ ಇದ್ದಾರೆ. ಇಷ್ಟು ದಿನಗಳ ಕಾಲ ಒಂದಷ್ಟು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಕಣದಲ್ಲಿದ್ದು ಅಭ್ಯರ್ಥಿಗಳ ಹೆಸರಿಗೆ ವೋಟ್ ಮಾಡ್ತಾ ಇದ್ರು. ಮತ್ತೊಂದಷ್ಟು ಕ್ಷೇತ್ರಗಳಲ್ಲಿ ಪಕ್ಷದ ಪರವಾಗಿ ವೋಟ್ ಮಾಡ್ತಾ ಇದ್ರು. ಜನರ ನಿಲುವು, ಜನರ ಅಭಿಪ್ರಾಯ ಸಾಕಷ್ಟು ರೀತಿಯಲ್ಲಿರುತ್ತೆ. ಬಟ್ ಇವತ್ತು ಬಿಜೆಪಿ ಜೆಡಿಎಸ್ ನಿಂದ ಅಭ್ಯರ್ಥಿ ವಿ ಸೋಮಣ್ಣ ಹಾಗೆ ಕಾಂಗ್ರೆಸ್ ನಿಂದ ಮುದ್ದಹನುಮೇಗೌಡರು ಮತ್ತೆ ಕಂಬ್ಯಾಕ್ ಮಾಡಿ ಪಕ್ಷಕ್ಕೆ ಸೇರ್ಪಡೆಯಾಗಿ ಕಣಕ್ಕಿಳಿದಿದ್ದಾರೆ. ಸಾಕಷ್ಟು ರೀತಿಯಾದಂತಹ ಒಲವು ಪಕ್ಷದ ಪರವಾಗಿ, ಯಾರ ಪಕ್ಷದ ಪರವಾಗಿದೆ ಅಥವಾ ಯಾವ ಅಭ್ಯರ್ಥಿ ಪರವಾಗಿದೆ ಅನ್ನೋದನ್ನ ಮಧ್ಯಾಹ್ನ 2 ಗಂಟೆಗೆ ವಿಸ್ತಾರ ನ್ಯೂಸ್ ನ ಪೋಲಿಂಗ್ ಬೂತ್ ನ ರಿಸಲ್ಟ್ ಅನ್ನ ನಾವು ಅನೌನ್ಸ್ ಮಾಡ್ಲಿದ್ದೀವಿ. ಮಧ್ಯಾಹ್ನದ ನಂತರ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ಒಂದು ಮತದಾರರು ಕರೆ ಮಾಡಿ ವೋಟ್ ಮಾಡಬಹುದಾಗಿದೆ. ಶ್ವೇತಾ, ಧನ್ಯವಾದ ಪ್ರತಿಭಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.